ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಾಬ್ಸ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಅಂದರೆ CBSEಯಲ್ಲಿ ವಿವಿಧ ಇಲಾಖೆಗಳಲ್ಲಿ ಒಂದು ನೇಮಕಾತಿ ಪ್ರಾರಂಭವಾಗಿರುವಂಥದ್ದು. ಸುಪೇರಿಡೆಂಟ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಈ ಒಂದು ಹುದ್ದೆಗಳ ಒಂದು ನೇಮಕಾತಿ ಪ್ರಾರಂಭವಾಗಿದೆ. ಎಷ್ಟೆಷ್ಟು ಹುದ್ದೆಗಳಿವೆ, ಎಜುಕೇಷನಲ್ ಕ್ವಾಲಿಫಿಕೇಶನ್, ಏಜ್ ಲಿಮಿಟ್ ಹಾಗೂ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಸುಪೇರಿಡೆಂಟ್ ಹುದ್ದೆಗಳು. ಇವು ಗ್ರೂಪ್ ಬಿ ಹುದ್ದೆಗಳಾಗಿರ್ತವೆ. ಲೆವೆಲ್ 6ನಲ್ಲಿ ಈ ಒಂದು ಹುದ್ದೆಗಳಿಗೆ ಸ್ಯಾಲರಿಯನ್ನು ಪೇ ಮಾಡಲಾಗುತ್ತದೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳಿಗೆ ಗರಿಷ್ಠ 30 ವರ್ಷ ಆಗಿರಬೇಕು. ಅಂದರೆ 30 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಯಾವ್ಯಾವ ಕೆಟಗರಿಯಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದೆ ಎಂದು ನೋಡೋದಾದ್ರೆ, SC ಕೆಟಗರಿಯಲ್ಲಿ 21 ಪೋಸ್ಟ್, STಯಲ್ಲಿ 10, OBC ನಾನ್ ಕ್ರೀಮಿ ಲೇಯರ್ನಲ್ಲಿ 38, EWSನಲ್ಲಿ 14, UR ಕೆಟಗರಿಯಲ್ಲಿ 59, ಟೋಟಲ್ 142 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರುವಂತಹ ಅಭ್ಯರ್ಥಿಗಳಿಗೆ 6 ಹುದ್ದೆಗಳು ಖಾಲಿ ಇದೆ. ಇನ್ನು ಜೂನಿಯರ್ ಅಸಿಸ್ಟೆಂಟ್, ಇವು ಗ್ರೂಪ್ ಸಿ ಹುದ್ದೆಗಳಾಗಿರ್ತವೆ. ಈ ಹುದ್ದೆಗಳಿಗೆ ಲೆವೆಲ್ 2ನಲ್ಲಿ ಸ್ಯಾಲರಿಯನ್ನು ಪೇ ಮಾಡಲಾಗುತ್ತದೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ಗರಿಷ್ಠ 27 ವರ್ಷದೊಳಗಿನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಯಾವ್ಯಾವ ಕೆಟಗರಿಯಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದೆ ಅಂತ ನೋಡೋದಾದ್ರೆ, SCಯಲ್ಲಿ 9, STಯಲ್ಲಿ 9, OBC ನಾನ್ ಕ್ರೀಮಿ ಲೇಯರ್ನಲ್ಲಿ 34, EWSನಲ್ಲಿ 13, UR ಕೆಟಗರಿಯಲ್ಲಿ 5, ಒಟ್ಟು 70 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರುವಂತಹ ಅಭ್ಯರ್ಥಿಗಳಲ್ಲಿ 2 ಹುದ್ದೆಗಳು ಹಾಗೂ ಎಕ್ಸ್ ಸರ್ವಿಸ್ ಮೆನ್ಗಳಲ್ಲಿ ಒಟ್ಟು 7 ಹುದ್ದೆಗಳು ಖಾಲಿ ಇರುವಂತದ್ದು. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಜನವರಿ 2, 2025ರಿಂದ ಜನವರಿ 31, 2025ರವರೆಗೆ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಇನ್ನು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏಜ್ ಲಿಮಿಟ್ ಅನ್ನು ನೋಡೋದಾದ್ರೆ, ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು. ಹಾಗೂ ಇನ್ನು SC, ST, OBC ಇನ್ನಿತರ ಕೆಟಗರಿಯವರಿಗೆ ಏಜ್ ಲಿಮಿಟ್ ಅನ್ನು ನೋಡೋದಾದ್ರೆ, SC, ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಇನ್ನು OBC ನಾನ್ ಕ್ರೀಮಿ ಲೇಯರ್ ಈ ಒಂದು ಅಭ್ಯರ್ಥಿಗಳಿಗೆ 3 ವರ್ಷಗಳ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಇನ್ನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರುವಂತಹ UR ಕೆಟಗರಿಯ ಮಹಿಳಾ ಅಭ್ಯರ್ಥಿಗಳಿಗೆ 10 ವರ್ಷಗಳ ಒಂದು ರಿಲ್ಯಾಕ್ಸೇಷನ್ ಇರುತ್ತದೆ. ಇನ್ನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರುವಂತಹ OBCಯ ನಾನ್ ಕ್ರೀಮಿ ಲೇಯರ್ನ ಮಹಿಳಾ ಅಭ್ಯರ್ಥಿಗಳಿಗೆ 13 ವರ್ಷಗಳ ಕಾಲ ಒಂದು ರಿಲ್ಯಾಕ್ಸೇಷನ್ ಇರುತ್ತದೆ. ಇನ್ನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರುವಂತಹ SC, ST ವುಮೆನ್ ಮಹಿಳಾ ಅಭ್ಯರ್ಥಿಗಳಿಗೆ 15 ವರ್ಷಗಳ ಒಂದು ರಿಲ್ಯಾಕ್ಸೇಷನ್ ಇರುತ್ತದೆ. ಇನ್ನು ಎಕ್ಸ್ ಸರ್ವಿಸ್ ಮೆನ್ಗಳಿಗೆ ಅವರು ಸೇನೆಯಲ್ಲಿ ಎಷ್ಟು ವರ್ಷ ಒಂದು ಸೇವೆ ಸಲ್ಲಿಸಿರುತ್ತಾರೋ ಅದರ ಆಧಾರದ ಮೇಲೆ ಅವರಿಗೆ ರಿಲ್ಯಾಕ್ಸೇಷನ್ ಇರುತ್ತದೆ. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ 10 ವರ್ಷ ಹಾಗೂ ಡಿಪಾರ್ಟ್ಮೆಂಟ್ ಕ್ಯಾಂಡಿಡೇಟ್ಗಳಿಗೆ ನೋಬಾರ್ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಏಜ್ನ ಒಂದು ಲಿಮಿಟ್ ಇರೋದಿಲ್ಲ. ಇನ್ನು ಈ ಹುದ್ದೆಗಳಿಗೆ ಬೇಕಾದಂತಹ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನು ನೋಡೋದಾದ್ರೆ, ಸುಪೇರಿಡೆಂಟ್ ಈ ಒಂದು ಹುದ್ದೆಗಳಿಗೆ ಅಭ್ಯರ್ಥಿಗಳು ಡಿಗ್ರಿಯನ್ನ ಪಾಸ್ ಆಗಿರಬೇಕು, ಜೊತೆಗೆ ಕಂಪ್ಯೂಟರ್ ನಾಲೆಜ್ ಅನ್ನು ಸಹ ಹೊಂದಿರಬೇಕಾಗಿರುತ್ತದೆ. ಇನ್ನು ಮೆಥಡ್ ಆಫ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಟೈರ್ 1 ಮತ್ತು ಟೈರ್ 2 2 ಸೆಕ್ಷನ್ಗಳು ಇರುತ್ತವೆ. ಟೈರ್ 1 ಇದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಗಿರುತ್ತದೆ. ಎಲ್ಲಾ ಕ್ವಶನ್ಸ್ಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಾಗಿರುತ್ತವೆ. ಹಾಗೂ ಟೈರ್ 2 ಆಬ್ಜೆಕ್ಟಿವ್ ಟೈಪ್ ಮತ್ತು ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ಗಳು ಇದರಲ್ಲಿ ಬಂದಿರುತ್ತೆ. ಇನ್ನು ಟೈಪಿಂಗ್ ಟೆಸ್ಟ್ ಬಗ್ಗೆಯೂ ಸಹ ಮಾಹಿತಿಯನ್ನು ನೀಡಿದ್ದಾರೆ. ಅಭ್ಯರ್ಥಿಗಳ ಟೈಪಿಂಗ್ ಸ್ಪೀಡ್ ಇಂಗ್ಲಿಷ್ನಲ್ಲಿ 35 ವರ್ಡ್ಸ್ ಪರ್ ಮಿನಿಟ್ ಇರಬೇಕು ಹಾಗೂ ಹಿಂದಿಯಲ್ಲಿ 30 ವರ್ಡ್ಸ್ ಪರ್ ಮಿನಿಟ್ ಇರಬೇಕಾಗಿರುತ್ತದೆ. ಇನ್ನು ಜೂನಿಯರ್ ಅಸಿಸ್ಟೆಂಟ್ ಈ ಒಂದು ಹುದ್ದೆಗಳಿಗೆ ನೋಡೋದಾದ್ರೆ, ಅಭ್ಯರ್ಥಿಗಳು PUCಯನ್ನ ಪಾಸ್ ಆಗಿರಬೇಕು. ಇನ್ನು ಟೈಪಿಂಗ್ ಟೆಸ್ಟ್ ಬಗ್ಗೆ ನೋಡೋದಾದ್ರೆ, ಇಂಗ್ಲಿಷ್ನಲ್ಲಿ ಅಭ್ಯರ್ಥಿಗಳ ಒಂದು ಟೈಪಿಂಗ್ ಸ್ಪೀಡ್ 35 ವರ್ಡ್ಸ್ ಪರ್ ಮಿನಿಟ್ ಇರಬೇಕು ಹಾಗೂ ಹಿಂದಿಯಲ್ಲಿ 30 ವರ್ಡ್ಸ್ ಪರ್ ಮಿನಿಟ್ ಇರಬೇಕಾಗಿರುತ್ತದೆ. ಈ ಒಂದು ಹುದ್ದೆಗಳಿಗೆ ಅಭ್ಯರ್ಥಿಗಳಿಗೆ ಕನಿಷ್ಠ 18ರಿಂದ ಗರಿಷ್ಠ 27 ವರ್ಷದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೂ ಎಕ್ಸಾಮಿನೇಷನ್ ಪ್ರೋಸೆಸ್ ಅನ್ನು ನೋಡೋದಾದ್ರೆ,
ಟೈರ್ 1 ಎಕ್ಸಾಮಿನೇಷನ್ ಇರುತ್ತದೆ. ಇವು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತದೆ. ಇವೆಲ್ಲವೂ ಸಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಾಗಿರುತ್ತವೆ. ಹಾಗೂ ಟೈಪಿಂಗ್ ಸ್ಪೀಡ್ ಬಗ್ಗೆ ನೋಡೋದಾದ್ರೆ ಅಭ್ಯರ್ಥಿಗಳು 35 ವರ್ಡ್ಸ್ ಪರ್ ಮಿನಿಟ್ ಇನ್ ಇಂಗ್ಲಿಷಿನಲ್ಲಿ 35 ವರ್ಡ್ಸ್ ಪರ್ ಮಿನಿಟ್ ಸ್ಪೀಡ್ ಇರಬೇಕು. ಹಾಗೂ ಹಿಂದಿಯಲ್ಲಿ 30 ವರ್ಡ್ಸ್ ಪರ್ ಮಿನಿಟ್ ಇರಬೇಕಾಗಿರುತ್ತದೆ. ಇನ್ನು ಎಕ್ಸಾಮಿನೇಷನ್ ಫೀಸ್ ಬಗ್ಗೆ ನೋಡೋದಾದ್ರೆ UR OBC ಹಾಗೂ EWS ಕೆಟಗರಿ ಅಭ್ಯರ್ಥಿಗಳಿಗೆ 800 ರೂಪಾಯಿ ಒಂದು ಎಕ್ಸಾಮಿನೇಷನ್ ಫೀಸ್ ಇರುತ್ತದೆ. ಹಾಗೂ SC ST PWD ಎಕ್ಸ್ ಸರ್ವಿಸ್ ಮೆನ್ ವುಮೆನ್ ಕ್ಯಾಂಡಿಡೇಟ್ ಹಾಗೂ ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಗಳಿಗೆ ಎಕ್ಸಾಮಿನೇಷನ್ ಫೀಸ್ ಇರೋದಿಲ್ಲ. ಇನ್ನು ಮೋಡ್ ಆಫ್ ಪೇಮೆಂಟ್ ಬಗ್ಗೆ ನೋಡೋದಾದ್ರೆ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಒಂದು ಹಣವನ್ನು ಪೇಮೆಂಟ್ ಮಾಡಬೇಕಾಗಿರುತ್ತದೆ. ಅಂದರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಇದರಲ್ಲಿ ಯಾವುದಾದರೂ ಒಂದು ವಿಧಾನದ ಮೂಲಕ ಅಭ್ಯರ್ಥಿಗಳು ಹಣವನ್ನು ಪೇಮೆಂಟ್ ಮಾಡಬೇಕು. ಇನ್ನು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಹೇಗಿರುತ್ತೆ ಅಂತ ನೋಡೋದಾದರೆ ಮೊದಲನೆಯದಾಗಿ ಸೂಪರಿಂಟೆಂಡೆಂಟ್. ಈ ಒಂದು ಹುದ್ದೆಗಳಿಗೆ ಎಕ್ಸಾಮಿನೇಷನ್ ಟೈರ್ 1 ಮತ್ತು ಟೈರ್ 2 ಎರಡು ಟೈಪ್ ಎಕ್ಸಾಮಿನೇಷನ್ ಇರುತ್ತದೆ. ಇನ್ನು ಟೈರ್ 1 ಎಕ್ಸಾಮಿನೇಷನ್ನಲ್ಲಿ ಪಾರ್ಟ್ 1 ಮೊದಲನೆಯದಾಗಿ ಕರೆಂಟ್ ಅಫೇರ್ಸ್ ಮತ್ತು ಜನರಲ್ ಅವೇರ್ನೆಸ್ ಈ ಒಂದು ಸೆಕ್ಷನ್ಗಳ ಮೇಲೆ ಒಟ್ಟು 30 ಕ್ವಶನ್ಸ್ಗಳನ್ನು ಕೇಳಲಾಗುತ್ತದೆ. 30 ಕ್ವಶನ್ಸ್ಗಳಿಗೆ ಟೋಟಲ್ 90 ಮಾರ್ಕ್ಸ್ ಇರುತ್ತದೆ. ಅಂದರೆ ಪ್ರತಿಯೊಂದು ಕ್ವಶನ್ಸು ಸಹ 3 ಅಂಕಗಳನ್ನು ಒಳಗೊಂಡಿರುತ್ತದೆ. ಇದಕ್ಕೆ ಸಂಬಂಧಪಟ್ಟಂತಹ ಸಿಲೆಬಸ್ಸನ್ನು ನೋಟಿಫಿಕೇಷನ್ನಲ್ಲಿ ನೀಡಿದ್ದಾರೆ, ಒಂದು ಬಾರಿ ಗಮನಿಸಿ. ಹಾಗೂ ಇನ್ನು ಪಾರ್ಟ್ 2ನಲ್ಲಿ ಜನರಲ್ ಮೆಂಟಲ್ ಅಬಿಲಿಟಿ, ಜನರಲ್ ಇಂಟೆಲಿಜೆನ್ಸ್, ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಅನಾಲಿಟಿಕಲ್ ಎಬಿಲಿಟಿ ಈ ಒಂದು ವಿಷಯಗಳ ಮೇಲೆ ಕ್ವಶನ್ಸ್ಗಳನ್ನು ಕೇಳಲಾಗುತ್ತದೆ. ಇದರಲ್ಲಿ ಸಹ 30 ಕ್ವಶನ್ಸ್ಗಳಿರುತ್ತವೆ ಹಾಗೂ 90 ಅಂಕಗಳು ಇರುತ್ತವೆ. ಇನ್ನು ಮುಂದಿನದ್ದು ಅರ್ಥಮೆಟಿಕ್ ಆ್ಯಂಡ್ ನ್ಯೂಮರಿಕಲ್ ಎಬಿಲಿಟಿ, ಡಾಟಾ ಇಂಟರ್ಪ್ರಿಟೇಷನ್ ಈ ಒಂದು ವಿಷಯಗಳ ಮೇಲೆ ಒಟ್ಟು 30 ಕ್ವಶನ್ಸ್ಗಳನ್ನು ಕೇಳಲಾಗುತ್ತದೆ. 90 ಅಂಕಗಳು ಇರುತ್ತವೆ. ಜನರಲ್ ಹಿಂದಿ ಮತ್ತು ಜನರಲ್ ಇಂಗ್ಲಿಷ್ ಈ ಒಂದು ವಿಷಯಗಳ ಮೇಲೆ ಒಟ್ಟು 30 ಕ್ವಶನ್ಸ್ಗಳಿರುತ್ತವೆ ಹಾಗೂ ಈ 30 ಕ್ವಶನ್ಸ್ಗಳಿಗೆ 90 ಅಂಕಗಳು ಒಳಗೊಂಡಿರುತ್ತವೆ. ಇನ್ನು ಮುಂದಿನದ್ದು ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಈ ಒಂದು ಸಬ್ಜೆಕ್ಟ್ಗಳ ಮೇಲೆ 30 ಕ್ವಶನ್ಸ್ಗಳನ್ನು ಕೇಳಲಾಗುತ್ತದೆ. 90 ಅಂಕಗಳು ಇರುತ್ತವೆ. ಒಟ್ಟು ಟೈರ್ 1 ಎಕ್ಸಾಮಿನೇಷನ್ನಲ್ಲಿ 150 ಕ್ವಶನ್ಸ್ಗಳು ಇರುತ್ತವೆ. ಇವುಗಳಿಗೆ 450 ಅಂಕಗಳು ಒಳಗೊಂಡಿರುತ್ತವೆ. ಅಂದರೆ ಪ್ರತಿಯೊಂದು ಪ್ರಶ್ನೆಗೂ 3 ಅಂಕಗಳಿರುತ್ತವೆ. ಇನ್ನು ಟೈರ್ 2 ಎಕ್ಸಾಮಿನೇಷನ್ ಬಗ್ಗೆ ನೋಡೋಣ. ಇವು ಆಬ್ಜೆಕ್ಟಿವ್ ಟೈಪ್ ಮತ್ತು ಡಿಸ್ಕ್ರಿಪ್ಟಿವ್ ಟೈಪ್ ಪ್ರಶ್ನೆಗಳು ಇರುತ್ತವೆ. ಕರೆಂಟ್ ಅಫೇರ್ಸ್ ಈ ಒಂದು ವಿಷಯದ ಮೇಲೆ ಆಬ್ಜೆಕ್ಟಿವ್ ಟೈಪ್ನಲ್ಲಿ 10 ಕ್ವಶನ್ಸ್ಗಳಿರುತ್ತವೆ ಹಾಗೂ 30 ಅಂಕಗಳು ಇರುತ್ತವೆ. ಇನ್ನು ಡಿಸ್ಕ್ರಿಪ್ಟಿವ್ ಟೈಪಲ್ಲಿ 4 ಕ್ವಶನ್ಸ್ಗಳಿರುತ್ತವೆ. ಒಟ್ಟು 20 ಮಾರ್ಕ್ಸ್ಗಳು ಇರುತ್ತವೆ. ಅಂದರೆ ಪ್ರತಿಯೊಂದು ಪ್ರಶ್ನೆಗೂ ಡಿಸ್ಕ್ರಿಪ್ಟಿವ್ ಟೈಪ್ನಲ್ಲಿ 5 ಅಂಕಗಳನ್ನು ಒಳಗೊಂಡಿರುತ್ತದೆ. ಈ ಕರೆಂಟ್ ಅಫೇರ್ಸಿಗೆ ಸಂಬಂಧಪಟ್ಟ ಸಿಲೆಬಸ್ಸನ್ನು ಒಂದು ನೋಟಿಫಿಕೇಷನ್ನಲ್ಲಿ ನೀಡಿದ್ದಾರೆ, ಗಮನಿಸಿ. ಇನ್ನು ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಕಲ್ಚರಲ್ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಆಬ್ಜೆಕ್ಟಿವ್ ಟೈಪ್ನಲ್ಲಿ 4 ಕ್ವಶನ್ಸ್ಗಳು ಇರುತ್ತವೆ. ಒಟ್ಟು 12 ಅಂಕಗಳಿರುತ್ತವೆ. ಡಿಸ್ಕ್ರಿಪ್ಟಿವ್ ಪೇಪರ್ನಲ್ಲಿ 4 ಕ್ವಶನ್ಸ್ಗಳು 20 ಅಂಕಗಳಿರುತ್ತವೆ. ಇಂಡಿಯನ್ ಎಕಾನಮಿ, ಇಂಡಿಯನ್ ಜಿಯೋಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಕಾನ್ಸೆಪ್ಟ್ ಇಶ್ಯೂಡ್ ಆ್ಯಂಡ್ ಡೈನಮಿಕ್ ಆ್ಯಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸಿಲೆಬಸ್, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಪಾಲಿಟಿ, ಗವರ್ನೆನ್ಸ್, ಇಂಗ್ಲಿಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಂಪ್ಯಾರಿಸನ್ ಇವೆಲ್ಲದಕ್ಕೂ ಸಹಿತ ಸಿಲೆಬಸ್ ಮತ್ತು ಅದಕ್ಕೆ ಎಷ್ಟು ಕ್ವಶನ್ಸ್ಗಳು ಅಂಕಗಳನ್ನು ಸಹ ನೋಟಿಫಿಕೇಷನ್ನಲ್ಲಿ ನೀಡಿದ್ದಾರೆ. ಒಂದು ಬಾರಿ ಎಲ್ಲವನ್ನು ಗಮನಿಸಿ. ಜೂನಿಯರ್ ಅಸಿಸ್ಟೆಂಟ್ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಹೇಗಿರುತ್ತೆ ಅಂತ ನೋಡೋದಾದರೆ ಟೈರ್ 1ನಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳು ಇರುತ್ತವೆ. ಇದರಲ್ಲಿ 5 ಸೆಕ್ಷನ್ಗಳು ಇರುತ್ತವೆ ಹಾಗೂ ಪಾರ್ಟ್ 1ನಲ್ಲಿ ಜನರಲ್ ನಾಲೆಡ್ಜ್, ಕರೆಂಟ್ ಅಫೇರ್ಸ್ ಹಾಗೂ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತಹ ಜನರಲ್ ಅವೇರ್ನೆಸ್ ಪ್ರಶ್ನೆಗಳು ಬರುತ್ತವೆ. ಒಟ್ಟು 30 ಪ್ರಶ್ನೆಗಳು ಇರುತ್ತವೆ ಹಾಗೂ 90 ಅಂಕಗಳಿಗೆ ಈ ಒಂದು ಎಕ್ಸಾಮಿನೇಷನ್ ನಡೆಯುತ್ತದೆ.
ಇನ್ನು ಪಾರ್ಟ್ 2ನಲ್ಲಿ ರೀಸನಿಂಗ್ ಆ್ಯಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿ ಈ ಒಂದು ಸಬ್ಜೆಕ್ಟ್ಗಳ ಮೇಲೆ ಒಟ್ಟು 25 ಕ್ವಶನ್ಸ್ಗಳನ್ನು ಕೇಳಲಾಗುತ್ತದೆ. 75 ಅಂಕಗಳು ಇರುತ್ತವೆ. ಇನ್ನು ಜನರಲ್ ಹಿಂದಿ ಆ್ಯಂಡ್ ಇಂಗ್ಲಿಷ್ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ 25 ಕ್ವಶನ್ಸ್ಗಳಿರುತ್ತವೆ ಹಾಗೂ 75 ಅಂಕಗಳು ಇರುತ್ತವೆ. ಇನ್ನು ಬೇಸಿಕ್ ನಾಲೆಜ್ ಆಫ್ ಕಂಪ್ಯೂಟರ್ ಆಪರೇಷನ್ ಅಂದರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ಸ್ಗಳನ್ನು ಸಹ ಕೇಳಲಾಗುತ್ತದೆ. ಒಟ್ಟು 10 ಕ್ವಶನ್ಸ್ಗಳನ್ನು ಕೇಳಲಾಗುತ್ತದೆ. ಒಟ್ಟು 30 ಅಂಕಗಳು ಇರುತ್ತವೆ. ಇನ್ನು ಪಾರ್ಟ್ 5ನಲ್ಲಿ ಅವೇರ್ನೆಸ್ ಅಬೌಟ್ ಸ್ಕೂಲ್ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಆ್ಯಂಡ್ ಇಟ್ಸ್ ಅಡ್ಮಿನಿಸ್ಟ್ರೇಷನ್ ಒಂದು ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳನ್ನು ಕೇಳಲಾಗುತ್ತವೆ. ಒಟ್ಟು 10 ಕ್ವಶನ್ಸ್ಗಳು ಇರುತ್ತವೆ. 30 ಅಂಕಗಳಿಗೆ ಈ 10 ಕ್ವಶನ್ಸ್ಗಳು ಇರುವಂಥದ್ದು. ಒಟ್ಟು ಟೋಟಲ್ ಟೈರ್ 1 ಎಕ್ಸಾಮಿನೇಷನ್ನಲ್ಲಿ 100 ಕ್ವಶನ್ಸ್ಗಳು ಇರುತ್ತವೆ ಹಾಗೂ 300 ಅಂಕಗಳು ಇರುತ್ತವೆ. ಪ್ರತಿಯೊಂದು ಪ್ರಶ್ನೆಗೂ ಸಹ 3 ಅಂಕಗಳನ್ನು ನೀಡಲಾಗುತ್ತದೆ. ಹಾಗೂ ಅಭ್ಯರ್ಥಿಗಳು ಈ ಎಕ್ಸಾಮಿನೇಷನನ್ನು ಬೋತ್ ಹಿಂದಿ ಆ್ಯಂಡ್ ಇಂಗ್ಲಿಷ್ ಹಿಂದಿ ಮತ್ತು ಇಂಗ್ಲಿಷ್ 2 ಲ್ಯಾಂಗ್ವೇಜಲ್ಲೂ ಸಹ ಬರೆಯಬಹುದಾಗಿರುತ್ತದೆ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನ್ ಲೆವೆಲ್ ಹೇಗಿರುತ್ತೆ ಅಂತ ನೋಡೋದಾದರೆ ಸುಪೇರಿಡೆಂಟ್ ಈ ಒಂದು ಪೋಸ್ಟ್ಗಳಿಗೆ ಟೈರ್ 1 ಎಕ್ಸಾಮಿನೇಷನ್ PUC ಲೆವೆಲ್ಗೆ ಇರುತ್ತದೆ. ಅಂದರೆ PUC ಲೆವೆಲ್ನಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಇನ್ನು ಟೈರ್ 2 ಎಕ್ಸಾಮಿನೇಷನ್ ಗ್ರ್ಯಾಜುಯೇಷನ್ ಲೆವೆಲ್ಗೆ ಅಂದರೆ ಪದವಿ ಒಂದು ಮಟ್ಟಕ್ಕೆ ಒಂದು ಕ್ವಶನ್ಸ್ಗಳನ್ನು ಕೇಳಲಾಗುತ್ತದೆ. ಜೂನಿಯರ್ ಅಸಿಸ್ಟೆಂಟ್ ಈ ಒಂದು ಹುದ್ದೆಗಳಿಗೆ ಟೈರ್ 1 ಎಕ್ಸಾಮಿನೇಷನ್ PUC ಮಟ್ಟದಲ್ಲಿ ಒಂದು ಕ್ವಶನ್ಸ್ಗಳನ್ನು ಕೇಳಲಾಗುತ್ತದೆ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಟ್ ಆಫ್ ಮಾರ್ಕ್ಸ್ ಬಗ್ಗೆಯೂ ಸಹ ನೋಟಿಫಿಕೇಷನ್ನಲ್ಲಿ ನೀಡಲಾಗಿದೆ. ಒಂದು ಬಾರಿ ಅವೆಲ್ಲವನ್ನು ಸಹ ಪರೀಕ್ಷಿಸಿ. ಇನ್ನು ಎಕ್ಸಾಮಿನೇಷನ್ ಸೆಂಟರನ್ನು ಎಲ್ಲೆಲ್ಲಿ ನೀಡಿದ್ದಾರೆ ಅಂತ ನೋಡೋದಾದರೆ ನಮ್ಮ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಬೆಂಗಳೂರಿನಲ್ಲಿ ನೀಡಲಾಗಿದೆ. ಇನ್ನು ಬೇರೆಯಲ್ಲಿಯೂ ಸಹ ನೀಡಲಾಗಿಲ್ಲ. ಇನ್ನು ಮಾರ್ಕಿಂಗ್ ಸ್ಕೀಮ್ ಬಗ್ಗೆ ನೋಡೋದಾದರೆ ಅಭ್ಯರ್ಥಿಗಳಿಗೆ ಟೈರ್ 1 ಮತ್ತು ಟೈರ್ 2 ಈ 2 ಎಕ್ಸಾಮಿನೇಷನ್ನಲ್ಲಿ ಪ್ರತಿಯೊಂದು ಸರಿಯಾದಂತಹ ಉತ್ತರಕ್ಕೆ 3 ಅಂಕಗಳನ್ನು ನೀಡಲಾಗುತ್ತದೆ ಹಾಗೂ ಇನ್ನು ಒಂದು ತಪ್ಪಾದಂತಹ ಉತ್ತರಕ್ಕೆ 1 ಅಂಕವನ್ನು ಕಳೆಯಲಾಗುತ್ತದೆ. ಇವಿಷ್ಟು CBSEಯಿಂದ ಕರೆಯಲಾದಂತಹ ಜೂನಿಯರ್ ಅಸಿಸ್ಟೆಂಟ್ ಮತ್ತು ಸೂಪರಿಂಟೆಂಡೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುತ್ತದೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.